ಅವರ ಚಿಂತನೆ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೂ ಕೂಡ ವಿದೇಶಾಂಗ ಸಚಿವರಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನನಗನ್ಸುತ್ತೆ ಜನರು ಯಾವತ್ತೂ ಕೂಡ ನೆನಪಿಟ್ಕೊಳ್ತಾರೆ. ಎಸ್ ಎಂ ಕೃಷ್ಣ ಅವರು ನಮ್ಮನ್ನು ಬಿಟ್ಟು ಅಗಲಿದ್ರೂ ಅವರ ಚಿಂತನೆ ಯಾವತ್ತೂ ಕೂಡ ಇರ್ತದೆ ಮತ್ತು ನಮಗೆಲ್ಲರಿಗೂ ಕೂಡ ಒಳ್ಳೆ ರೀತಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂಥರ ಯೂನಿಫಾರ್ಮ್ ಸಿಸ್ಟಮಲ್ಲಿ ಮಾರ್ಗದರ್ಶಕರಾಗಿದ್ದರು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಟ್ಸ್ ಎ ಗ್ರೇಟ್ ಲಾಸ್, ನಮ್ಮ ರಾಜ್ಯಕ್ಕೆ ಭಾಳ ಒಂದು ದೊಡ್ಡ ಲಾಸು. ಆದರೆ ಅವರ ಚಿಂತನೆಯನ್ನು ಮುಂದೆ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮುಂದಿನ ಪೀಳಿಗೆ ನಮ್ಮಂಥವ್ರು ಇಲ್ಲ ಮುಂದೆ ಬರ್ತಕ್ಕಂಥವ್ರು ಅವರ ಬಗ್ಗೆ ತಿಳುವಳಿಕೆ ತೊಗೊಂಡು ಮುಂದೆ ಹೋದರೆ ಚೆನ್ನಾಗಿರ್ತದೆ, ರಾಜ್ಯಕ್ಕೂ ಒಳ್ಳೆಯದಾಗ್ತದೆ. ಆವಾಗ ಅವರಿಗೂ ಕೂಡ ನಾವು ಕೊಡ್ತಕ್ಕಂಥದ್ದು ಗೌರವವನ್ನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರ ಕುಟುಂಬದ ಸದಸ್ಯರಿಗೆ, ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ದೇವರು ಕೊಡಲಿ ಅಂತಕ್ಕಂಥದ್ದು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣರವರ ನಿಧನದ ಸುದ್ದಿ ಕೇಳಿ ತೀವ್ರ ಆಘಾತ ಆಗಿದೆ ಮತ್ತು ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಕೂಡ ಕೋರ್ತಾ ಇದ್ದೀನಿ. ಅತ್ಯಂತ ಒಬ್ಬ ಗಾಂಭೀರ್ಯತೆಯಿಂದ, ಶಿಸ್ತಿನಿಂದ ಮತ್ತು ಅತ್ಯಂತ ಸ್ನೇಹಮಯವಾದಂಥ ರೀತಿಯಲ್ಲಿ ಅವರು ತಮ್ಮ ರಾಜಕಾರಣ ಮಾಡಿದರು. ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಾನು ಪ್ರಥಮ ಬಾರಿ ಶಾಸಕನಾಗಿದ್ದೆ. ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾಗ ನಾನು ಅವಾಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಜೊತೆಯಲ್ಲಿ ಕೆಲಸ ಮಾಡಿದ್ದೆ ಮತ್ತು ಹಲವಾರು ಸಂದರ್ಭಗಳಲ್ಲಿ ಅವರನ್ನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಅವರಿಗೆ ಒಂದು ದೂರದೃಷ್ಟಿ ಇತ್ತು ಮತ್ತು ರಾಜ್ಯದ ಒಂದು ಆಧುನಿಕ ರಾಜ್ಯ ಕಟ್ಟಬೇಕು ಅಂತ ಒಂದು ಕಲ್ಪನೆಯಲ್ಲಿ ಅವರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದರು. ಅವರ ಕಾಲದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯಂತ ಒಳ್ಳೆಯ ಸರ್ಕಾರ ನೀಡಿರತಕ್ಕಂಥ ಒಂದು ಇತಿಹಾಸ ಅದು ಯಾರೂ ಕೂಡ ಅದು ತೆಗೆಯೋದಕ್ಕಾಗೋದಿಲ್ಲ. ಅನೇಕ ಕಾರ್ಯಕ್ರಮಗಳು ಅವರೇನು ಪ್ರಾರಂಭ ಮಾಡಿದ್ರು, ಮತ್ತು ಬಿಸಿ ಊಟದ ಕಾರ್ಯಕ್ರಮ, ಸ್ತ್ರೀ ಶಕ್ತಿಯ ಕಾರ್ಯಕ್ರಮ, ಮನೆ ಕಟ್ಟುವಂಥ ಕಾರ್ಯಕ್ರಮಗಳು ಮತ್ತು ಒಂದು ಕೈಗಾರಿಕೋದ್ಯಮದಲ್ಲೂ ಕೂಡ ಬೆಂಗಳೂರನ್ನು ಒಂದು IT ಸಿಟಿ ಆಗೋದಕ್ಕೆ ವಿಶ್ವಮಟ್ಟದಲ್ಲಿ ಅದು ಒಂದು ಕೇಂದ್ರೀಕೃತ ಆಗ್ತಕ್ಕಂಥದ್ದು ಕೂಡ ದೊಡ್ಡ ಒಂದು ಕೊಡುಗೆ ಅವ್ರದ್ದಿದೆ. ಒಂದು ಆಧುನಿಕ ಮತ್ತು ವೈಜ್ಞಾನಿಕವಾದ ಚಿಂತನೆ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಯಾವತ್ತೂ ಅವರು ಯಾರನ್ನು ಕೂಡ ಕ್ಷುಲ್ಲಕವಾಗಿ ಅಥವಾ ವೈಯಕ್ತಿಕವಾಗಿ ಟೀಕೆಗಳು ಮಾಡ್ತಾ ಇರಲಿಲ್ಲ. ಒಂದು ಅತ್ಯಂತ ಗಾಂಭೀರ್ಯತೆಯಿಂದನೇ ಅವರು ಟೀಕೆಗಳು ಮಾಡ್ತಾಯಿದ್ರೆ ಹೊರತು ಯಾವುದೇ ರೀತಿಯ ಸಣ್ಣತನ ಅವ್ರು ತೋರಿಸ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ದೀರ್ಘಕಾಲ ಅವರು ರಾಜಕಾರಣಿಯಾಗಿದ್ದರು. ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಮಂತ್ರಿಗಳಾಗಿ, ಕೇಂದ್ರದ ಮಂತ್ರಿಗಳಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಾಗಿ, ಕೇಂದ್ರದ ಸಚಿವರಾಗಿ, ಅದರಲ್ಲೂ ಉನ್ನತ ಒಂದು ವಿದೇಶಾಂಗ ಸಚಿವರಾಗಿ ಕೂಡ ಅವರು ಸೇವೆ ಸಲ್ಲಿಸಿದರು. ಕೊನೆಯ ದಿವಸಗಳಲ್ಲಿ ಅವರು BJP ಸೇರಿರ್ತಕ್ಕಂಥದ್ದು ನಮಗೆ ಖಂಡಿತ ನೋವಾಯಿತು. ಯಾಕೆಂದರೆ ಅವರು ಒಬ್ಬ ಕಾಂಗ್ರೆಸ್ನಲ್ಲೇ ಅಷ್ಟು ದೀರ್ಘಕಾಲ ಇದ್ದಂಥವರು ಆ BJPಗೆ ಹೋದರು ಅಂತ ಸ್ವಲ್ಪ ನೋವಾಗಿದೆ, ಅದು ಬೇರೆ ಪ್ರಶ್ನೆ. ಆದರೆ ಅವರೆಲ್ಲೇ ಇದ್ದರೂ ಕೂಡ ಆ ಗಾಂಭೀರ್ಯತೆ ಮತ್ತು ಸೌಹಾರ್ದತೆ ಮರೆಯಲೇ ಇಲ್ಲ ಮತ್ತು ಯಾವತ್ತೂ ಯಾರನ್ನು ಕೂಡ ಅವರು ಒಂದು ಕೆಟ್ಟದಾಗಿ ಟೀಕೆ ಮಾಡಿರ್ತಕ್ಕಂಥದ್ದು ನಿದರ್ಶನವೇ ಇಲ್ಲ. ಸೊ ಅಂಥ ಒಬ್ಬ ರಾಜಕಾರಣಿ ಇವತ್ತು ಒಂದು ಮಾದರಿ, ಎಲ್ರಿಗೂ ಮಾದರಿ. ಯಾಕೆಂದರೆ ರಾಜಕಾರಣಿ ಒಳ್ಳೆ ಹೆಸರು ತಗೋಬೇಕು ಮತ್ತು ಸಮಾಜದಲ್ಲಿ ಅವ್ರ ಒಂದು ಗೌರವವನ್ನು ತರ್ತಕ್ಕಂಥ ರೀತಿ ನಡ್ಕೋಬೇಕು. ಅಂಥ ಒಂದು ವ್ಯಕ್ತಿತ್ವ ಎಸ್ ಎಂ ಕೃಷ್ಣ ಅವ್ರದ್ದಾಗಿತ್ತು. ಅದರಿಂದ ಅವರ ಒಂದು ನಿಧನ ಅವರಿಗೆ ಇತ್ತೀಚಿನ ದಿವಸಗಳಲ್ಲಿ ಆರೋಗ್ಯ ಕೆಟ್ಟಿತ್ತು. ಆದರೆ ಅವರ ಜೀವನದ